ಹಲೋ ಸ್ಟೂಡೆಂಟ್ಸ್, ನಮ್ಮ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ವಿ ಟಿ ಯೂನಿವರ್ಸಿಟಿ ರಿಲೇಟೆಡಾಗಿ ಎಷ್ಟು ಸ್ಕೀಮ್ಸ್ ನಡೀತಾ ಇದೆ ಮತ್ತು ಇಯರ್ ಬ್ಯಾಕ್ ಸಿಸ್ಟಮ್ ಬಗ್ಗೆ ಮತ್ತು ಸಮ್ಮರ್ ಸೆಮಿಸ್ಟರ್ ಬಗ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ತಪ್ಪದೆ ಲಾಸ್ಟ್ವರೆಗೂ ನೋಡಿ. ಸೊ ನಿಮಗೆ ಒಳ್ಳೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಏಕೆಂದರೆ ನಾವು ವಿ ಟಿ ಯೂನಿವರ್ಸಿಟಿ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನ ನಾವು ನಮ್ಮ ಚಾನಲನ್ನು ಕೊಡ್ತೀವಿ. ಸೊ ಒಂದೊಂದಾಗಿ ನೋಡೋದಾದರೆ ಫಸ್ಟು ವಿ ಟಿನಲ್ಲಿ ಇವಾಗ 3 ಸ್ಕೀಮ್ ನಡೀತಾ ಇದೆ. 21 ಸ್ಕೀಮು, 22, 25 ಇವಾಗಲಿಂದ ಫಸ್ಟ್ ಇಯರ್ ಅವ್ರಿಗೆ. 21 ಸ್ಕೀಮಲ್ಲಿ ಅಂದರೆ ಇಯರ್ ಬ್ಯಾಕ್ ಸಿಸ್ಟಮ್ಮೇ ಇಲ್ಲ. 22 ಸ್ಕೀಮಲ್ಲಿ ಇರೋರು ಯಾರಂದರೆ ಥರ್ಡ್ ಸೆಮಿಲಿ ಇರೋರು, ಫಿಫ್ತಲ್ಲಿ ಇರೋರು ಮತ್ತು 7th ಸೆಮಿಲಿ. ಸೊ ಇದರಲ್ಲಿ ನಾವು ಇಯರ್ ಬ್ಯಾಕ್ ಸಿಸ್ಟಮ್ ಅಂತ ನೋಡ್ತೀವಿ. 21 ಸ್ಕೀಮಲ್ಲಿ ಯಾವುದೇ ರೀತಿ ಇಯರ್ ಬ್ಯಾಕ್ ಸಿಸ್ಟಮ್ ಇಲ್ಲ. 22 ಸ್ಕೀಮಲ್ಲಿ ಇಯರ್ ಬ್ಯಾಕ್ ಯಾವ ರೀತಿ ಅಂದರೆ ಬೇಸ್ಡ್ ಆನ್ ಕ್ರೆಡಿಟ್ಸ್, ನಂಬರ್ ಆಫ್ ಸಬ್ಜೆಕ್ಟ್ಸ್ ಬಗ್ಗೆ ಅಲ್ಲ, ನಂಬರ್ ಆಫ್ ಸಬ್ಜೆಕ್ಟ್ಸ್ ಅಲ್ಲ, ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಮತ್ತು 2025 ಸ್ಕೀಮು ಇವಾಗ ಫಸ್ಟ್ ಇಯರಲ್ಲಿ ಇರೋದ್ರಲ್ಲಿ ಯಾವುದೇ ರೀತಿ ಇನ್ನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅದು ಅಪ್ಡೇಟ್ ಬರುತ್ತೆ. ಮತ್ತು ಸಮ್ಮರ್ ಸೆಮಿಸ್ಟರ್ ಇವಾಗ ಫಸ್ಟ್ ಇಯರಲ್ಲೂ ಸ್ಟೂಡೆಂಟ್ಸು ಭಾಳ ಜನಕ್ಕೆ ಇಂಟರ್ನಲ್ ಮಾರ್ಕ್ಸ್ ಇರಲ್ಲ. ಅಂಥ ಸ್ಟೂಡೆಂಟ್ಸು 14 ಕ್ರೆಡಿಟ್ ಗಂಟೆ ಅವರು ಸಬ್ಜೆಕ್ಟ್ಸ್ನ ಅಪ್ಲೈ ಮಾಡ್ಬೋದು ಮತ್ತು ಕ್ಲಾಸಸ್ ಅಟೆಂಡ್ ಮಾಡಿ ಇಂಟರ್ನಲ್ ಮಾರ್ಕ್ಸ್ ತೊಗೊಂಡು ಎಕ್ಸಾಮ್ನ ಬರಿಬೋದು. ಇದರಲ್ಲೂ ಕೂಡ ಇಯರ್ ಬ್ಯಾಕ್ ಸಿಸ್ಟಮು ಇಯರ್ ಬ್ಯಾಕ್ ಸ್ಟೂಡೆಂಟ್ಸ್ಗೂ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಇನ್ಫಾರ್ಮೇಷನ್ಗೋಸ್ಕರ ನೀವು ನಮ್ಮ ಕಾಲೇಜ್ನ ನೀವು ಸಂಪರ್ಕ ಮಾಡ್ಬೋದು. ಯಾಕಂದರೆ ವಿ ಟಿಯಿಂದನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಇನ್ನೂ ಕೊಟ್ಟಿಲ್ಲ ಇದ್ರ ಬಗ್ಗೆ. ಸೊ ಅದೇ ರೀತಿ 22 ಸ್ಕೀಮ್ ಅವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಭಾಳ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಕೇಳ್ತಾರೆ. ಏನಂದರೆ ಮಿನಿಮಮ್ ನೀವು ಯಾವುದೇ ಇಯರಲ್ಲಿ ಇದ್ದರೂ ಕೂಡ 24 ಕ್ರೆಡಿಟ್ಸ್ ನೀವು ಮಿನಿಮಮ್ ತೊಗೊಬೇಕು. 1 ಸೆಮಿಸ್ಟ್ರು 20 ಕ್ರೆಡಿಟ್ಸ್ ಇರುತ್ತೆ, 2 ಸೆಮಿಸ್ಟ್ರ್ ತೊಗೊಂಡ್ರೆ 40. ಔಟ್ ಆಫ್ 40 ಕ್ರೆಡಿಟ್ಸು 24 ಕ್ರೆಡಿಟ್ಸ್. ಇಲ್ಲಿ ಏನಂದರೆ ನಂಬರ್ ಆಫ್ ಬ್ಯಾಕ್ಲಾಗ್ಸ್ ಎಷ್ಟು ಕೂಡ ಇರ್ಬೋದು. ಮೇನ್ ಇಲ್ಲಿ 24 ಕ್ರೆಡಿಟ್ಸ್ ಇರಬೇಕು ಔಟ್ ಆಫ್ 40. ಆಮೇಲೆ ಇನ್ನೊಂದು ಏನಂದರೆ ನೀವು 7th ಸೆಮಿಸ್ಟ್ರಿಗೆ ಎಂಟ್ರ್ ಆಗ್ತಿರಲ್ಲ, ಫಸ್ಟ್ ಇಯರ್ದು ಯಾವುದೇ ಸಬ್ಜೆಕ್ಟ್ಸು ಬ್ಯಾಕ್ಲಾಗ್ ಇರಬಾರ್ದು. ಇದು ಇಂಪಾರ್ಟೆಂಟು. ಇದೇ ರೀತಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಪಡೆಯೋಕ್ಕೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.